ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಅಪ್ಪು ಬನ್ನಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಏನಪ್ಪ ಅಂದರೆ ನಾನು ಕರ್ನಾಟಕದಿಂದ ಹೈದರಾಬಾದ್ ಶಿಫ್ಟ್ ಆದಾಗಿಂದ ಯಾವುದೋ ID ಪ್ರೂಫ್ಸ್ ಚೇಂಜ್ ಮಾಡಿಸಿರಲಿಲ್ಲ. ಮೊನ್ನೆ ಹಾಗಾಗಿ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸೋಣ ಅಂತ ಹೋಗಿದ್ವಿ. ಅದು ಚೇಂಜ್ ಮಾಡಿಸಿ ಬರೋ ಅಷ್ಟರಲ್ಲಿ ಆಫ್ಟರ್ನೂನ್ ಆಗೋಯ್ತು. ಸರಿ, ಇನ್ನು ಊಟ ಮಾಡೋಣ ಹೊರಗಡೆನೇ ಏನಾದರೂ ಅಂತ ಅಂದರು. ಸರಿ ರೀ ಆಯಿತು ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ಝೀಶಾನ್ ಅಂತ ಹೇಳ್ಬಿಟ್ಟು ಮಂಡಿ ಇತ್ತು. ತಿಂತೀಯಾ ಅಂತ ಕೇಳಿದ್ರು. ಸರಿ ರೀ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೋಗಿ ನಾನು ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಮೆನು ಕೊಟ್ಟರು. ಮೆನು ಕೊಟ್ಟ ಮೇಲೆ ನಾನಂತೂ ಮೆನುಲಿ ಏನೂ ನೋಡೋಕೆ ಹೋಗಲ್ಲ, ಯಾಕಂದರೆ ನಾನು ಸೆಲೆಕ್ಟ್ ಮಾಡಿದ್ದು ನನಗೆ ಯಾವುದು ಇಷ್ಟನೂ ಆಗೋಲ್ಲ. ನನಗಂತಲೇ ಅಲ್ಲ, ಆಲ್ಮೋಸ್ಟ್ ತುಂಬ ಜನ ಹುಡುಗಿರಿಗೆ ಹಂಗೆ ಆಗುತ್ತೆ ಅನಿಸುತ್ತೆ. ಯಾವುದು ಅವ್ರು ಸೆಲೆಕ್ಟ್ ಮಾಡ್ತಾರೋ ಅದೇ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಕೊಟ್ಬಿಡ್ತೀನಿ ಮೆನು, ನೀವೇ ನೋಡಿ, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನನಗೂ ಕೂಡ ಅಂತ ಹೇಳ್ಬಿಟ್ರೆ ಅವರು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ನೋಡಿ ಸೆಲೆಕ್ಟ್ ಮಾಡ್ತಿದ್ರು ನನ್ನನ್ನು ಕೇಳ್ತಾರೆ ಒಂದು ಸರಿ. ಬಟ್ ನಾನಂತೂ ಅವ್ರಿಗೆ ಹೇಳ್ತೀನಿ, ನೀವು ಸೆಲೆಕ್ಟ್ ಮಾಡಿರಿ ಯಾವುದಾದ್ರೂ ಅಂತ ಹೇಳ್ಬಿಟ್ಟು. ಅವ್ರು ತುಂಬ ಪೇಷನ್ಸ್ ಇರುತ್ತೆ, ತುಂಬ ಯೋಚನೆ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡ್ತಾರೆ. ನಾ ಹಾಗಲ್ಲ, ಪ್ರೈಸ್ ನೋಡಿಬಿಟ್ಟು ಆರ್ಡ್ರ್ ಮಾಡ್ತೀನಿ. ಹಾಗಾಗಿ ಅವರು ಕೂಡ ನನಗೆ ಮೆನು ಕೊಡಲ್ಲ. ನೋಡಿ ಎಷ್ಟೊತ್ತು ಮಾಡ್ತಿದ್ದಾರೆ, ಆದರೆ ನಾನು ಇಷ್ಟೊತ್ತು ಮಾಡೋದೇ ಇಲ್ಲ. ಯಾವ್ದು ಪ್ರೈಸ್ ಕಮ್ಮಿ ಇರುತ್ತೋ ಅದನ್ನು ಆರ್ಡ್ರ್ ಮಾಡಿಬಿಡೋದೆ. ಫೈನಲಿ ನಮ್ಮ ಫುಡ್ ಬಂತು. 6 ಪೀಸಸ್ ಇತ್ತು. ಆರಾಮ್ಸೆ ಹುಡುಗಿರಾದರೆ 3 ಜನ ತಿನ್ಬೋದು. ಅದೇ ಹುಡುಗರು ತಿಂದರೆ ಒಬ್ರಿಗೆ ಸರಿ ಹೋಗುತ್ತೆ. ಬಟ್ ನಾನು ನಮ್ಮ ಹಸ್ಬೆಂಡ್ ಆಗಿರೋದ್ರಿಂದ ನಾನು ತಿಂತೀನಿ. ಓಕೆ, ಇಬ್ಬರಿಗೂ ಸರಿ ಹೋಯ್ತು ಅದು ಫುಡ್ಡು. ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸೂಪ್ ಅಂತೂ ಎಲ್ಲೂ ಕುಡಿಯೋದೇ ಇಲ್ಲ. ನನಗೆ ಇಲ್ಲಿ ಸೂಪ್ ಮಾತ್ರ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಅಷ್ಟು ಸೂಪ್ ಕುಡಿದಿದ್ದೆ. ಓಕೆ, ಮತ್ತೆ ಸಿಗುವ. ಬಾಯ್ ಬಾಯ್.